ಇಲ್ಲಿ ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಈ ಸೈಡ್ ವಾಲಲ್ಲಿ ನಾವು ಆ ಸೈಡ್ ವಾಲಲ್ಲಿ ಮಾಡಿಸ್ಬೇಕು ಅಂತೇಳಿ ವಿಚಾರ ಮಾಡಿದ್ವಿ. ಬಟ್ ಈ ಕಡೆ ನಾವು ಬೇಕಂತೇಳಿ ಮಾಡಿಸ್ಲಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಡ್ಯೂಟಿ ಇದೆ. ಬೈ ವಾಕ್ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಸುಮಾರು ಈಗೇನು ನಾನೀಗ ಇದ್ದೀನಲ್ಲ, ಇಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ಇದೆ. ನಾನು ಬೈ ವಾಕ್ ಹೋಗ್ತಾ ಇದ್ದೀನಿ. ಯಾವುದಾದ್ರೂ ಬೈಕ್ ಸಿಕ್ಕರೆ ಡ್ರಾಪ್ ತೊಗೊಳ್ಬೇಕು. ಇಲ್ಲಿವರೆಗೂ ಒಬ್ಬರು ಡ್ರಾಪ್ ಕೊಟ್ಟರು. ಮತ್ತು ಅಲ್ಲಿಂದ ಮುಂದೆ ಯಾವ್ದು ಬೈಕ್ ಸಿಗುತ್ತೆ ನೋಡಬೇಕು. ಈ ಸೈಡ್ ಜಾಸ್ತಿ ಆಟೋ ಕೂಡ ಇಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಭಾಳಷ್ಟು ಜನ ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ಬರ್ತಾ ಇರೋ ಮಕ್ಕಳು ಕೋಡ್ಲಿ ಗೇಟಿಂದ ಇಲ್ಲಿವರೆಗೂ ನಡ್ಕೊಂಡು ಬರ್ತಾರೆ, ಬೈ ವಾಕ್ ಬರ್ತಾರೆ. ಸುಮಾರು ಒಂದು 3.5-4 ಕಿಲೋಮೀಟರ್ ಆಗುತ್ತೆ. ಇಷ್ಟು ದೂರ ನಡ್ಕೊಂಡು ಬಂದು ಎಕ್ಸಾಮ್ ಬರೆದು ಮತ್ತೆ ನಡ್ಕೊಂಡು ವಾಪಸ್ ಹೋಗ್ತಾರೆ. ಕಿಲೆ ಕಿತ್ತೂರಾಣಿ ಇಲ್ಲೇ ಹೋಗ್ತದೆ. ಫೈನಲಿ ನನಗೆ ಡ್ರಾಪ್ ಸಿಕ್ತು. ಪಾಪ ಅವರು ಕೂಡ ಅಲ್ಲೇ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇವತ್ತು ಶನಿವಾರ ಇದ್ದಿದ್ದರಿಂದ ಅವರು ಕೂಡ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಹಾಗಾಗಿ ನನಗೆ ಪೂರಾ ಎಕ್ಸಾಮ್ ಸೆಂಟ್ರ್ವರೆಗೂ ಡ್ರಾಪ್ ಮಾಡಿದ್ರು. ಇಲ್ಲಿ ನೋಡಿ, ಇದೇ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ. ಗಾಯ್ಸ್, ಇಲ್ಲಿ ಮುಂದೆ ನೋಡಿ, ಪರೀಕ್ಷೆ ಬರೆದು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಒಂದು 4 ಕಿಲೋಮೀಟರ್ ಹತ್ತಿರ ಅಷ್ಟು ದೂರ ಇದೆ. ಎಲ್ಲ ವಿದ್ಯಾರ್ಥಿಗಳು ಬೆಳಿಗ್ಗೆನೂ ನಡ್ಕೊಂಡು ಬರ್ತಾರೆ. 4 ಕಿಲೋಮೀಟರ್ ನಡೆದು ಬಂದು ಪರೀಕ್ಷೆ ಬರೀತಾರೆ. ಮತ್ತು ಹೋಗೋವಾಗಲೂ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ್ಕೊಂಡು ಸುಮಾರು ಅಲ್ಲಿ ಅರ್ಧ ಗಂಟೆ 1 ಗಂಟೆ ಬಸ್ಗೋಸ್ಕರ ವೇಟ್ ಮಾಡ್ತಾರೆ. ಈ ಪರೀಕ್ಷೆ 1:30 ಮುಗಿದ್ರೂ ಕೂಡ ಇವರು ಮನೆಗೆ ಹೋಗೋದಕ್ಕೆ 3:30-4 ಗಂಟೆ ಆಗುತ್ತೆ. ಮತ್ತು ಮುಂದಿನ ಪೇಪರ್ ಪ್ರಿಪ್ರೇಷನ್ ಮಾಡೋದಕ್ಕೂ ಇವ್ರಿಗೆ ಟೈಮು ಕಡಿಮೆ ಸಿಗುತ್ತೆ. ಗಾಯ್ಸ್, ಇಲ್ಲಿ ನೋಡಿ, ಟೈಮ್ 4 ಗಂಟೆ ಆಗ್ತಾಯಿದೆ. ಇನ್ನೂ ಮಧ್ಯಾಹ್ನದ ಊಟ ಇಲ್ಲ. ಎಕ್ಸಾಮ್ ಡ್ಯೂಟಿ ಇತ್ತಂದರೆ ಹೀಗೆ ಮಧ್ಯಾಹ್ನ ಊಟ ಮಿಸ್ ಆಗುತ್ತೆ. ಈಗ ಹೋಗಿ ಮನೆಗೆ ಹೋಗಿ ಊಟ ಮಾಡಬೇಕು. ಗಾಯ್ಸ್, ಇಲ್ಲಿ ನೋಡಿ, ನಾನು ನಿನ್ನೆ ಸುಲೇಪೇಟಲ್ಲಿದ್ದೆ. ಆಲ್ರೆಡಿ ನಿನ್ನೆ ಕಾರ್ಪೊರೇಟ್ರ್ ಬಂದುಬಿಟ್ಟು ಕೆಲಸ ಶುರು ಮಾಡಿದ್ದಾನೆ. ಒಂದು 10 ಪ್ಲೈವುಡ್ ಇದ್ದು, ಈಗ ನೋಡಿ 1, 2, 3, 4 ಇದು 2 ಕೂಡ ಕಟ್ಟಾಗಿದೆ. ಅಂದರೆ ಆಲ್ರೆಡಿ ನಿನ್ನೆ ಕೆಲಸ ಶುರು ಮಾಡ್ಯಾರ. ನೋಡಮ್ಮ ಎಲ್ಲಿ ತನಕ ಬಂದ ಕೆಲಸ ಅಂಥೇಳಿ ಒಂದು ಸಲ ಚೆಕ್ ಮಾಡಮ್ಮ. ನಡೆದರೆ ಹಾಂ ಬರ್ರಿ ಸರ್. ಹೀಗೆ ಬಂದರೆ ಹೌದು. ಇಲ್ಲಿ ನೋಡಿ, ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿಬಿಟ್ಟದ. ಗೈಸ್, ಇಲ್ಲಿ ನೋಡಿ, ಟಿ ವಿ ಕ್ಯಾಬಿನ್ ಕೆಲಸ ನಡೀತಾ ಇದೆ. ಆಲ್ಮೋಸ್ಟ್ ಆಲ್ ಕೆಲಸ ಪ್ರಾರಂಭ ಆಗಿ ಮುಗಿಯುವಂಥದ್ದಲ್ಲಿದೆ. ಇದೆಲ್ಲ ಕೇಬಲ್ಸ್ ಬಿಟ್ಟಿದ್ದಾರೆ, ವಯರು. ಇಲ್ಲೆಲ್ಲ ಡ್ರಾ ಬರುತ್ತೆ ನೋಡಿ ತೆಳಗಡೆ. 1, 2, 3, 4, 5 ಡ್ರಾಗಳನ್ನು ಬಿಟ್ಟಿದ್ದಾರೆ. ಮತ್ತು ನೋಡಿ, ಈ ರೀತಿ ಕೆಲಸ ಆಗಬೇಕಾದ್ರೆ ಇಲ್ಲಿ ನೋಡಿ, ಎಷ್ಟು ಮನೆಯೆಲ್ಲ ಎಷ್ಟು ದೂಸಾಗಿದೆ, ಗಲೀಜಾಗಿದೆ. ಇದೆಲ್ಲ ಒಂದು ದೊಡ್ಡ ಸವಾಲು ನಮಗೆ. ಇಲ್ಲಿ ನೋಡಿ, ಹೊರಗಡೆ ಕೂಡ ಎಷ್ಟು ಬೂಸ ಅಂತೇಳಿ ಕರಿತೀವಿ ನಾವು ಇದನ್ನು. ಇಲ್ಲಿ ಏನು ಕಾಣಿಸ್ತಾ ಇದಲ್ಲ, ಇದನ್ನು ಬೂಸ ಅಂತೇಳಿ ಕರಿತೀವಿ. ಇಷ್ಟೆಲ್ಲ ಗಲೀಜಾಗುತ್ತೆ. ಮತ್ತು ಇದು ನೋಡಿ, ಫೆವಿಕಲ್. ಈ ಫೆವಿಕಲ್ ಸಹಾಯದಿಂದ ಇದ್ರ ಸಹಾಯ ತೊಗೊಂಡು ಕೆಲಸ ಮಾಡ್ಲಾಗತ್ತಾರೆ ಇವರು. ಫೆವಿಕಲ್ ನಾರಾಯಣ್ ಅಂತ. ನಾವೆಲ್ಲ ಸಣ್ಣ ಸಣ್ಣ ಡಬ್ಬಿ ಫೆವಿಕಲ್ ನೋಡಿದ್ವಿ. ಇದು ನೋಡಿ, ಅಷ್ಟು ದೊಡ್ಡದು ಇದು. ಆ್ಯಕ್ಚುಲಿ ಇದ್ರ ಹಿಂದೆ ವಿಂಡೋ ಇದೆ. ವಿಂಡೋ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ವಿಂಡೋ ಇದೆ ಆ್ಯಕ್ಚುಲಿ ಇದು ಹಿಂದೆ. ನಾವು ಇದನ್ನು ಕ್ಲೋಸ್ ಮಾಡಿಸಿದ್ದೀವಿ. ಇಲ್ಲಿ ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾವು ಈ ಸೈಡ್ ವಾಲಲ್ಲಿ ನಾವು ಆ ಸೈಡ್ ವಾಲಲ್ಲಿ ಮಾಡಿಸ್ಬೇಕು ಅಂತೇಳಿ ವಿಚಾರ ಮಾಡಿದ್ವಿ. ಬಟ್ ಈ ಕಡೆ ನಾವು ಬೇಕಂತೇಳಿ ಮಾಡಿಸ್ಲಿಲ್ಲ. ಮಮ್ಮಿ ಹೇಳಪ್ಪ. ಫೈನಲಿ ಸಾಧಿಸ್ಬಿಟ್ಟಿಲ್ಲ. ಸಾಧಿಸ್ ನೋಡು ಮಗ. ನನಗೆ ಟೆನ್ಷನ್ ಆಗ್ಯದ. ಇನ್ನು ಫೈನಲಿ ಎಲ್ಲಿ ಆಗ್ತದೆ? ನೀನು ಟಿ ವಿ ಬಂದ್ಬಿಡಕ್ಕೆ ಫೈನಲಿ ಆಗ್ತದೆ. ಅಮ್ಮ, ಈಸ್ ದಿನ ಟಿ ವಿ ಕ್ಯಾಬನ್ ಅಂದರೆ ಟಿ ವಿ ಕ್ಯಾಬನ್ ರೆಡಿ ಆಗತ್ತದ.
ಈಗ ನೀ ಮತ್ತೀಗ ಟಿ ವಿ ಕೇಳಾಗತ್ತಿಲ್ಲ ಟಿವಿ ಅದು ಆಟೆ ಮಾಡಿಬಿಟ್ರೆ ಹೆಂಗ್ ನಡೀತದಪ್ಪಿ ಅದ ಥರ ಮುಂದೆ ನೀಗೆ ತರಬೇಕಂತ ಅಂದ್ರೆ ಅದೇ ನೋಡ್ಕೊತ ಕೂಡ್ಬೇಕಾಗ್ತದ ನಾವು ಈಗ ನಂಗೆ ಹೇಳ ಅದು ಇದು ಹಳಿ ಟಿ ವಿ ಅಲ್ಲದ ಹಳೆ ಟಿವಿ ಮ್ಯಾಗಿ ಮೇಲೆ ಇಟ್ಟು ಮ್ಯಾಳಿಗೆ ಮ್ಯಾಗ ಇಟ್ರಿ ಮ್ಯಾಗ ಮಳೆಗಿಳಿ ಬರ್ತದಲ್ಲ ಅವ್ರು ಬಿಡು ಇಲ್ಲಿ ನೋಡಿ ಗಾಯ್ಸ್ ಹಳಿ ಟಿ ವಿ ಒಯ್ದು ಮ್ಯಾಳಿಗೆ ಮ್ಯಾಗ ಇಟ್ಟಾರ ಹೊಸ ಟಿ ವಿಸ್ ಎಲ್ಲ ಕಾಯ್ಲಾಗತ್ತಾರ ನಾ ಅಂತೀನಿ ಹೊಸ ಟಿ ವಿ ಬರತ್ತಾನ ಹಳಿ ಟಿ ವಿ ಇಲ್ಲೇ ಇಟ್ಟು ಮುಂದೊಂದು ಟೇಬಲ್ ಹಾಕ್ರಿ ಟೇಬಲ್ ಮ್ಯಾಗ ಹಳಿ ಟಿ ವಿ ಇಟ್ಟು ನೋಡ್ರಿ ಅಂಕ ಸ್ವಲ್ಪ ದಿನ ಹಂಗೇನು ಮಾಡಲ್ಲಪ್ಪಿ ನಾವು ಇನ್ನು ಹಿಂಗೆ ನೋಡ್ತೀವಿ ಖಾಲಿ ನೋಡ್ತೀರಿ ಹಳೆ ಟಿವಿ ಒಂದು ಜಾಗಕ್ಕೆ ಹೋಗ್ತಾರೆ ಹೊಸ ಟಿವಿ ಬರಲ್ಲ ಅದು ಕಾಣಲಾಗ ಹಳಿ ಟಿ ವಿ ಖರೇನು ಏನಕ್ಕೆ ಮ್ಯಾಗ ತಿಳಿಲ್ಲ ಮ್ಯಾಳಿಗೆ ಮೇಲೆ ಮಾಡ್ರೆ ಹೆಂಗೆ